ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಾರವಾರದಲ್ಲಿ ಈಗ ರಾಜಕೀಯದ ಕಿಡಿ ಮತ್ತೆ ಹೊತ್ತಿ ಉರಿದಿದೆ. ಮಾಜಿ ಸಚಿವ ಆನಂದ್ ಆಸ್ನೋಟಿಕರ್ ಅವರನ್ನು ಟೀಕಿಸುವ ಯಾವುದೇ ಯೋಗ್ಯತೆ ಬಿಜೆಪಿಯ ಜಗದೀಶ್ ನಾಯ್ಕ್ ಮೊಗಟಾಗೆ ಇಲ್ಲ ಎಂದು ಜೆಡಿಎಸ್ ಜಿಲ್ಲಾ ವಕ್ತಾರ ಉದಯ್ ಬೋವಿ ತೀಕ್ಷ್ಣವಾಗಿ ತಿರುಗೇಟು ನೀಡಿದ್ದಾರೆ. ಅಲ್ಲದೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಆಸ್ನೋಟಿಕರ್ ಸ್ಪರ್ಧೆ ಖಚಿತ ಎಂದು ತಿಳಿಸಿದ್ದಾರೆ. ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಜಿಲ್ಲಾ ವಕ್ತಾರ ಉದಯ್ ಬೋವಿ, ಆಸ್ನೋಟಿಕರ್ ಅವರನ್ನು ಟೀಕಿಸುವ ಯೋಗ್ಯತೆ ಬಿಜೆಪಿಯ ಜಗದೀಶ್ ನಾಯ್ಕ್ ಮೊಗಟಾಗೆ ಇಲ್ಲ. ಆಸ್ನೋಟಿಕರ್ ಕ್ಷೇತ್ರದಲ್ಲಿ ನಿರಂತರವಾಗಿ ಸಕ್ರಿಯರಾಗಿದ್ದು ಜನರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ಅವರು ಸ್ಪಷ್ಟಪಡಿಸಿದರು. ಟಿಕೆಟ್ ವಿಚಾರವಾಗಿ ಅನಗತ್ಯ ಆರೋಪಗಳು ಮಾಡಲಾಗುತ್ತಿದೆ ಎಂದು ಹೇಳಿದ ಅವರು, ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಆಸ್ನೋಟಿಕರ್ ಸ್ಪರ್ಧೆ ಖಚಿತ ಎಂದು ತಿಳಿಸಿದ್ದಾರೆ. ಪಕ್ಷದ ಟಿಕೆಟ್ ದೊರೆಯದಿದ್ದರೆ ಸ್ವತಂತ್ರವಾಗಿ ಸ್ಪರ್ಧಿಸುವ ಸಾಧ್ಯತೆ ಕೂಡ ಇದೆ ಎಂದು ಅವರು ಹೇಳಿದ್ದಾರೆ. ನಾವು ಇವತ್ತು ಜೆಡಿಎಸ್ ಪಕ್ಷದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಿಕ್ಕೆ ಕಾರಣ, ಕಳೆದ 2 ದಿನಗಳ ಹಿಂದೆ ನಿಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಜಗದೀಶ್ ಮೊಗ್ಟಾ ಅವರು ನಮ್ಮ ನಾಯಕರಾದ ಆನಂದ್ ಆಸ್ನೋಟಿಕರ್ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಮತ್ತೆ ಆನಂದ್ ಅವರು ಭ್ರಷ್ಟಾಚಾರದ ಬಗ್ಗೆ ತಮಗೆ ಸಾಕ್ಷಿ ಕೊಟ್ಟಲ್ಲಿ ನಾನು ರಾಜಕೀಯ ಸನ್ಯಾಸವನ್ನು ಪಡೆಯುತ್ತೇನೆ ಅಂತಿದ್ದಾರೆ. ಅದಕ್ಕೆ ನಮಗೂ ಜೆಡಿಎಸ್ ಪಕ್ಷದಿಂದ ನಾವು ಅವರನ್ನು ಸ್ವಾಗತಿಸ್ತೇವೆ. ಕಾರಣ, ನಿಮ್ಮ ಮುಂದೆ ಹೇಳಿ ನಾನು ಬಯಸ್ತಾ ಇದ್ದೇನೆ, 2023ರಲ್ಲಿ ಅವರದೇ ಕ್ಷೇತ್ರ ಆದ ಅಂಕೋಲಾದಲ್ಲಿ ಅವರ ಬೂತ್ನಲ್ಲಿ ಒಟ್ಟು 623 ಮತದಾರರಿದ್ದಾರೆ. 636 ಇದರಲ್ಲಿ 527 ಮತದಾರರು ಮತವನ್ನು ಚಲಾವಣೆ ಮಾಡಿದ್ದಾರೆ. ಅದರಲ್ಲಿ ಅವರು ರೂಪಾಲಿ ಅವರಿಗೆ 228, ಅದೇ ಕಾಂಗ್ರೆಸ್ ಪಕ್ಷದ ಸತೀಶ್ ಶೈಲ್ ಅವರಿಗೆ 245 ಓಟ್ ಬಿದ್ದಿದೆ. ಇದು ಹೇಗಾಗ್ತದೆ? ಅದೇ ಥರ 2013ರಲ್ಲಿ ನಮ್ಮ ನಾಯಕರಾದ ಆನಂದ್ ಅವರು ಬಿಜೆಪಿ ಪಕ್ಷದಿಂದ ಇದ್ದಾಗ ಸತೀಶ್ ಶೈಲ್ ಅವರು ಸ್ವಾತಂತ್ರ್ಯ ಅಭ್ಯರ್ಥಿ ಆಗಿದ್ದರು. ಆಗಲೂ ಸಹ ಅವರು ಇದೇ ರೀತಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಈಗ ನಾವು ಮತ್ತೆ ಸಾಕ್ಷಿ ಕೊಡ್ಬೇಕಂತಿಲ್ಲ, ಸಾಕ್ಷಿ ಅವ್ರ ಹತ್ರ ಇದೆ. ಆದ್ರಿಂದ ಜನರು ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವ್ರಿಗೆ ಏನು, ಅವ್ರು ಯಾವ ಪಕ್ಷದಲ್ಲಿ ದುಡ್ದಿದ್ರು, ಯಾವ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಅವರು ಈ ಕಲ್ಲು ಕೋರೆಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಅವ್ರ ಮೇಲೆ ಏನಾದರೂ ಕ್ರಮ ಆದಾಗ ಅವರಿಗೆ ಏನು ಜಾಮೀನು ಕೊಡಲಿಕ್ಕೆ ಯಾರು ಬೇಕಾಗಿದ್ರು, ಏನು ಮಾಡಿದ್ರು, ಅದ್ರ ಬಗ್ಗೆ ಸಾಕ್ಷಿ ಕೊಡಲಿಕ್ಕೆ ನಾವಿದ್ದೇವೆ. ಯಾಕಂದರೆ ನಮ್ಮ ಆನಂದ್ ಬಗ್ಗೆ ಮಾತಾಡಲಿಕ್ಕೆ ಅವರಿಗೆ ಯಾವುದು ಯೋಗ್ಯತೆ ಇಲ್ಲ. ಅದೇ ರೀತಿ ನಾವು ಇನ್ನೊಂದಂದರೆ ಮತ್ತೊಂದು ಹೇಳಿದ್ದಾರೆ, ಆನಂದ್ ಅವರು ಎಲ್ಲೂ ಸಕ್ರಿಯವಾಗಿಲ್ಲ. ಎಲ್ಲಿ ಸಕ್ರಿಯವಾಗಿಲ್ಲ, ಯಾರನ್ನು ಎಲ್ಲಿ ಸಿಗ್ತಾ ಇಲ್ಲ, ಯಾರಿಗೂ ಸಿಗುವುದಿಲ್ಲ ಅಂತ ಹೇಳಿದ್ರೆ, ಅವರು ತಮ್ಮ ಬಿಡಿ ಅಂದರೆ ಶೆಡ್ಯೂಲ್ನಲ್ಲಿ, ಬಿಸಿ ಶೆಡ್ಯೂಲ್ನಲ್ಲಿ ಅವರು ತಮ್ಮ ಕೆಲಸವನ್ನ ಪ್ರತಿಯೊಂದು ಇಲ್ಲಿ ಬಂದ ಕಾರವಾರ ಬಂದಂಗ ಪ್ರತಿಯೊಂದು ಸಮಾಜದ ಮುಖಂಡರ ಜೊತೆಗೆ ಬಂದು ತಮ್ಮ ವಿಚಾರ ವಿನಿಮಯಗಳನ್ನು ಹೇಳ್ತಾ, ಅದೇ ರೀತಿ ಬಂದಂಥ ಯುವಕರಿಗೆ ಹಾಗೂ ಮುಖಂಡರಿಗೆ ಏನು ಅವರಿಂದ ಸಹಾಯ ಆಗಬೇಕು, ಏನು ಅವರಿಗೆ ತೊಂದರೆ ಇದೆ ಅದನ್ನು ಬಗೆಹರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅವರು ತಮ್ಮ ಈ ಕಾರ್ಯವನ್ನ ಎಲ್ಲಿ ಪತ್ರಿಕಾ ಆಗಲಿ, ಎಲ್ಲೋ ವಾಟ್ಸಪ್ ಗ್ರೂಪ್ನಲ್ಲಾಗಲಿ ಹಾಕ್ಕೊಂಡು ಪ್ರಚಾರ ಮಾಡ್ಕೊಳ್ಳಿ ಕೂತ್ಕೊಳ್ಳಿಲ್ಲ. ಆದ್ರಿಂದ ಅವ್ರ ಕೈಲಿ ಏನಾಗ್ತದೆ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಮನೆಯಲ್ಲಿ ಬಂದವರಿಗೆ ಅವರು ಸ್ವಾಗತಿಸಿ ಅವ್ರಿಗೆ ಏನು ಕೆಲಸ ಆಗಬೇಕು ಆ ಕೆಲಸನ ಮಾಡ್ತಾ ಇದ್ದಾರೆ. ಎಲ್ಲೂ ಅವರು ತಮ್ಮ ಪ್ರಚಾರ ಆಗಬೇಕು, ತನ್ನ ಅಲ್ಲಿ ಫೋಟೋ ಹೊಡ್ಕೊಂಡು ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅನ್ನುವಂಥ ಅವಶ್ಯಕತೆ ಅವರಿಗೆ ಇಲ್ಲ. ಯಾಕಂದ್ರೆ ಇವರು ಮೊಗ್ಟಾ ಅವರು ಹೇಳಿದ್ದಾರೆ, ಅವರಿಗೆ ಜೆಡಿಎಸ್ನಲ್ಲಿಯೂ ಅಸ್ತಿತ್ವ ಇಲ್ಲ, ಬಿಜೆಪಿಯವರಿಗೂ ಅವ್ರಿಗೂ ಟಿಕೆಟ್ ಕೊಡಿ. ಬಿಜೆಪಿ ಟಿಕೆಟ್ ಕೇಳೇ ಇಲ್ಲಲ್ಲ ಆನಂದ್ ಅವರು. ಯಾವಾಗ ಕೇಳಿದ್ದಾರೆ? ಬಿಜೆಪಿ ಅವ್ರಿಗೆ ಟಿಕೆಟ್ ನನಗೆ ಬೇಕಂತ ಇನ್ನೂವರೆಗೆ ಕೇಳಿಲ್ಲಲ್ಲ ಅವರು. ಆದರೆ ನಾನು ಹೇಳ್ತಾ ಇದ್ದೇನೆ, ಬಿಜೆಪಿ ಅವ್ರಿಗೆ ಟಿಕೆಟ್ ಬರುವುದಾದ್ರೆ ಕಾರವಾರದ ಮತದಾರರು, ಅಂಕೋಲದ ಮತದಾರರು, ಅದೇ ರೀತಿ RSSನ ಮುಖಂಡರ ಒಂದು ನಮಗೆ ಪ್ರೇರಣೆಯಿಂದ ಎಲ್ಲಿ ಸೀಟ್ ಸಿಗಬೇಕು ಆ ಸೀಟ್ ಸಿಕ್ಕಿದಾಗ ನಾವು ತಗೊಳ್ತೇವೆ. ಇಲ್ಲಾಂದ್ರೆ ನಮ್ಗೆ ಅದೇ ಸೀಟ್ ಬೇಕಂತ ಅವ್ರು ಸೀಟ್ ತಗೊಳ್ಳಿ. ಮಾಜಿ ಶಾಸಕರಿಗೆ ಸೀಟ್ ಸಿಕ್ಕಿದ್ರೆ ನಮ್ಗೆ ಸ್ವಾಗತ, ನಾವು ಅದಕ್ಕೂ ಖುಷಿ ಆಗ್ತೇವೆ.
ನಾವು ಬೇಡ ಅಂತ ಹೇಳುವುದಿಲ್ಲ. ಆದರೆ ಏನು ಸರಿಯಾದ ರೀತಿ, ಯಾಕಂದ್ರೆ ನೀವು ಇಲ್ಲ ಸಲ್ಲದ ಆರೋಪಗಳನ್ನು ಇಲ್ಲಿ ಮಾಡ್ತಾ ಇದ್ರೆ ನಿಮ್ಮ ಏನು ಕಾರ್ಯಗಳಿದೆ ಆ ಕಾರ್ಯ ಮಾಡಿ. ಯಾಕಂದ್ರೆ ವ್ಯಕ್ತಿಗೆ ನೀವು ಬಂದುಕೊಂಡು ಅವ್ರು ಅಲ್ಲಿಲ್ಲ, ಅವ್ರು ಇಲ್ಲಿ ಸಿಕ್ಕುವುದಿಲ್ಲ ಅನ್ನೋದು ಹೇಳುದು ಇದು ತಪ್ಪು ಮಾಡ್ತಾ ಇದ್ದಾರೆ. ಆದರೆ ಇದೇ ಥರ ಅವ್ರು ಮಾಡ್ತಾ ಇದ್ರೆ ನಾವು ಅವ್ರ ಬಗ್ಗೆ ಕ್ರಮ ಕೊಡಬೇಕಾಗ್ತದೆ. ಯಾಕಂದ್ರೆ ನಾವು ಮುಂದೆ ಹೋಗ್ಬೇಕಾಗ್ತದೆ. ಯಾಕಂದ್ರೆ ನಾವು ವ್ಯಕ್ತಿತ್ವ ಬಗ್ಗೆ ನಾವು ಯಾರಿಗೂ ಮಾತಾಡಿಲ್ಲ ಇನ್ನು, ಅದು ಅವಶ್ಯಕತೆಯೂ ನಮಗಿಲ್ಲ. ಆದ್ರಿಂದ ಅವರು ಆದಷ್ಟು ವಿಚಾರ ಮಾಡಿ ಮಾತಾಡಬೇಕಾಗಿ ನಾನು ನಿಮ್ಮ ಪತ್ರಿಕಾ ಮೂಲಕ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಯಾಕಂದ್ರೆ ಈಗ ನೋಡಿ, BJP ಪಕ್ಷ ಇದು ಒಂದು ನಿಷ್ಠಾವಂತ ಪಕ್ಷ, ನಮಗೂ ಗೊತ್ತಿದೆ. ಯಾಕಂದ್ರೆ ಅದ್ರ ಬಗ್ಗೆ ನಮಗೆ ಹೆಮ್ಮೆನೂ ಇದೆ. ಆದರೆ ನಿಮಗೆ ಗೊತ್ತಿದೆ, ಆದರೆ ನಮಗೆ ಒಂದು ನೋವೇನಿದೆ ಅಂತ ಹೇಳಿದ್ರೆ, ಇದೇ ಕಾರವಾರ ಅಂಕೋಲ ಕ್ಷೇತ್ರದಿಂದ 40% ಕಮಿಷನ್ ಹೊಡೆದವ್ರು ಯಾರು? ಇದನ್ನ ಈ ಕಳಂಕ ತಂದವರು ಯಾರು? ನಮ್ಮ ಈ ರಾಜ್ಯಕ್ಕೆ ಕಳಂಕ ತಂದವರು ನಮ್ಮ ಈ ಕಾರವಾರ ಅಂಕೋಲ ಕ್ಷೇತ್ರದಿಂದ ಮಾತ್ರ ಬಂದಿದ್ಬಿಟ್ಟೆ. ಅದರಿಂದನೇ BJP ಇನ್ನುವರೆಗೆ ಅಲ್ಲಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ಅಂತ ಹೇಳಿ ಹೇಳ್ಬೋದು ನಾನು. ಯಾಕಂದ್ರೆ ನಮ್ಮ ಮಹಾನಾಯಕರು ಮೋದಿಜಿಯವರು ಅಂಕೋಲಾಗೆ ಬಂದರೂ ಸಹ ಇಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಇಂಥ ಜಗದೀಶ್ ಮೋಟಾ ಅಂತ ಇದ್ದಾರೆ, ಅವರು ಇಂಥ ಭ್ರಷ್ಟಾಚಾರದಿಂದ ನಮಗೆ ಇಲ್ಲಿ ಇವರಿಗೆ ಸೋಲಾಗಲಿಕ್ಕೆ ಕಾರಣ ಅಂತ ನಾನು ಒಂದು ಉದಾಹರಣೆ ಕೊಡ್ಲಿಕ್ಕೆ ಹೇಳ್ತಾ ಇದ್ದೇನೆ. ಕಾರಣ ಯಾಕಂದ್ರೆ ಇದು ನೋಡಿ, ಒಂದು ಶಾಸಕಿ 5 ವರ್ಷದ ಶಾಸಕಿ, ಈಗ ಅವರು ನೋಡಿ ಏನು ವಿಜೃಂಭಣೆಯಿಂದ ನಡೀತಾ ಇದೆ ಅವ್ರದ್ದು. ಎಲ್ಲಿ ಹೋದಲ್ಲ ಆ ಡೊನೇಷನ್ ಈ ಡೊನೇಷನ್ ಎಲ್ಲಿಂದ ಬರ್ತದೆ? 5 ವರ್ಷದ MLA ಆದ್ಮೇಲೆ ಯಾವ MLA ನಾವು ಇಡೀ ಭಾರತ ದೇಶದಲ್ಲಿ ನೋಡಿ ಇಂಥ ವೈಭೀಕರಣ ಮಾಡುವಂತ MLAಗಳು ಯಾರಿದ್ದಾರೆ? ಬರೀ 5 ವರ್ಷದ ಒಂದು ನಾಯಕಿಯಾಗಿ. ನಾವು ಅವ್ರ ಬಗ್ಗೆ ಏನು ವೈಯಕ್ತಿಕವಾಗಿ ನಾವು ಹೇಳ್ತಾ ಇಲ್ಲ, ಯಾಕಂದ್ರೆ ಅವರು ಇಲ್ಲಿ ತಂದು ನಮಗೆ ಕಾರವಾರ ಅಂಕೋಲಕ್ಕೆ ಒಂದು ದೊಡ್ಡ ಕಳಂಕ ತಂದಂತ ನಾಯಕಿಯವರು. ಆದ್ರಿಂದ ನಾವು ಅವರು ಇಲ್ಲಿ, ಯಾಕಂದ್ರೆ ನಾವು ನೋಡಿ ಅವ್ರ ಹಂಗೆ ಬೇರೆಯವ್ರು ಸೆರಗಿಡ್ಕೊಂಡು ನನಗೆ ಟಿಕೆಟ್ ಕೊಡು ಹೋಗುವಂತ ಅವಶ್ಯಕತೆ ನಮ್ಮ ನಾಯಕರಿಗೆ ಇಲ್ಲ. ಆದ್ರಿಂದ ಅವರು ವಿಚಾರ ಮಾಡಿ ಅವ್ರು ತಗೊಳ್ಳಿ, ನಮಗೆ ಬೇಜಾರಿಲ್ಲ, ತಗೊಳ್ಳಿ, ಅವ್ರು ಸೀಟ್ ತಗೊಳ್ಳಿ, ನಾವು ಸ್ವಾಗತಿಸ್ತೇವೆ ತಗೊಳ್ರಿ. ನೋಡಿ, ಮತ್ತೊಂದು ವಿಷಯ ಹೇಳ್ಬೇಕಂದ್ರೆ, ಈಗ ನೋಡಿ ಮೆಡಿಕಲ್ ಕಾಲೇಜು ಈಗ ನಾವು ತಂದಿದ್ದು ನೀವು ತಂದಿದ್ದು ಅಂತ ಇದ್ದಾರೆ. ಯಾಕಂದ್ರೆ ನಮ್ಮ ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಈ ಮೆಡಿಕಲ್ ಕಾಲೇಜನ್ನ